ಗೇಟ್ 1 ಇಷ್ಟೊತ್ತಿಗೆ ಮುಚ್ಚಿಬಿಟ್ಟಿರ್ತಾರೆ, 6:30-7 ಗಂಟೆಗೆ ಮುಚ್ಚಿಬಿಟ್ಟಿರ್ತಾರೆ. ಆದ್ರೆ ಬಹಳ ಟೈಟ್ ಸೆಕ್ಯೂರಿಟಿ ಇರುತ್ತೆ ಅಲ್ಲಿ ಹೋಗಿ ಕಾರ್ನ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿ ಬ್ಲಾಸ್ಟ್ ಮಾಡಕ್ಕಂತೂ ಸಾಧ್ಯವಿಲ್ಲ. ಯಾಕಂದ್ರೆ ಪೊಲೀಸ್ ಚೆಕ್ ಪೋಸ್ಟ್ ಇಂದ ಅವ್ರಿಗೆ ಮುಂದೆ ಹೋಗಕ್ ಆಗಲ್ಲ. ಇದರಿಂದ ಇದನ್ನ ಐಡಿಯಾ ಇಟ್ಕೊಂಡು ಅವರು ರೆಡ್ ಲೈಟ್ ಅಲ್ಲಿ ಯಾವಾಗ ಟ್ರಾಫಿಕ್ ಲೈಟ್ ಅಲ್ಲಿ ನಿಂತ್ಕೋತ ಗಾಡಿ ಆಗ ಬ್ಲಾಸ್ಟ್ ಆಗಿದೆ. ಅಂದ್ರೆ ಇದು ಆ ಬ್ಲಾಸ್ಟ್ ಜೊತೆಗೆ ಆ ಡ್ರೈವರು ಅಥವಾ ಆ ಕಾರ್ನಲ್ಲಿ ಇರುವಂತಹ ಪ್ರಯಾಣಿಕರು ಸತ್ತೋಗಿದಾರಾ ಅಥವಾ ಇದು ಯಾವ ಥರ ಕೃತ್ಯ ಅಂತ ಅರ್ಥ ಆಗ್ತಾ ಇಲ್ಲ. ಈಗ ಸದ್ಯದಲ್ಲಿ NIA ಟೀಮ್ ಅಲ್ಲಿದೆ, ಅವರು ಪೂರ್ತಿ ಒಂದ್ಸಾರಿ ಇನ್ವೆಸ್ಟಿಗೇಟ್ ಮಾಡಿ ಅವರು ಕಂಡು ಹಿಡಿದ ಮೇಲೆ ಮುಂದಿನ ಇದನ್ನ ಪಿಕ್ಚರ್ ಕ್ಲಿಯರ್ ಆಗುತ್ತೆ. ಈಗ ಸದ್ಯದಲ್ಲಿ ಪಿಕ್ಚರ್ ಬಹಳ ಒಂಥರ ಅನ್ಸರ್ಟನ್ ಆಗಿದೆ. ಇದು ಡೆಲಿಬರೇಟ್ ಆಗ್ತಾ ಅಲ್ಲಿ ಬಂದು ಕಾರ್ ನಿಲ್ಸ್ಬಿಟ್ಟು ಅದನ್ನ ಬ್ಲಾಸ್ಟ್ ಮಾಡಿರೋದು ಅಂತ ಈಗ ಎಲ್ಲರ ಮನಸ್ಸಲ್ಲೂ ಇದೇ ಹುಟ್ಟಿರೋ ಅಂತ ಪ್ರಶ್ನೆ ಇದು. ಯಾಕಂದ್ರೆ ಸರ್, ಆ ದೃಶ್ಯಾವಳಿಗಳೇ ಹೇಳುತ್ತೆ ಆ ಒಂದು ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಇದ್ದಂತಹ ಅಕ್ಕಪಕ್ಕದ ವೆಹಿಕಲ್ಗಳಾಗಿರ್ಬೋದು, ಆ ಕಡೆ ಈ ಕಡೆ ಇದ್ದಂತಹ ಒಂದು ಕಟ್ಟಡಗಳಾಗ್ಬೋದು, ಎಲ್ಲವೂ ಕೂಡ ಈ ಒಂದು ಘಟನೆಯಲ್ಲಿ ಒಂದ್ ಕಡೆ ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಎಲ್ಲವೂ ಕೂಡ ಚಿತ್ರ ಆಗಿದೆ, ಸುಟ್ಟು ಕರಕಲಾಗಿದೆ. ಅಷ್ಟರ ಮಟ್ಟಿಗೆ ಅಷ್ಟು ಆಲ್ಮೋಸ್ಟ್ 1 ಕಿಲೋಮೀಟರ್ ವರೆಗೂ ಕೂಡ ಆ ವೆಹಿಕಲ್ಗಳಿಗೆ ಅದರಿಂದ ಎಫೆಕ್ಟ್ ಆಗಿದೆ ಅಂತ ಅನ್ಸಿದ್ರೆ ಸ್ಫೋಟ ಎಷ್ಟರ ಮಟ್ಟಿಗೆ ತೀವ್ರತೆಯನ್ನು ಹೊಂದಿರಬಹುದು ಅಂತ ಹೇಳಿ. ಹೌದು ನಮಿತಾ ಅವರೇ, ಇವತ್ತು ಇದು ಸೂಯಿಸೈಡ್ ಬಾಂಬಿಂಗ್ ಅನ್ನೋ ಇದನ್ನ ಒಂದು ಡೌಟು ಎಲ್ಲ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಈಗ ನಮಗೆ ಇರೋದು ಡೌಟ್ ಅದೇ, ಸೂಯಿಸೈಡ್ ಬಾಂಬಿಂಗು ಅದನ್ನು ಡೆಲ್ಲಿನಲ್ಲಿ ರೆಡ್ ಫೋರ್ಟ್ ಹತ್ರ, ಮೆಟ್ರೋ ಸ್ಟೇಷನ್ ಹತ್ರ ಇದನ್ನು ಊಹೆಗೂ ಕಲ್ಪನೆಗೂ ಮಿತಿ ಮೀರಿದ್ದು. ಈ ತರ ಒಂದು ಪ್ರಶ್ನೆ ಹುಟ್ಟತ್ತೆ, ಅಂದ್ರೆ ಭಯೋತ್ಪಾದಕರು ಎಲ್ಲಿ ಬೇಕಾದ್ರೂ ಹೋಗಿ ಯಾವ ನಮ್ಮ ಇದರಲ್ಲಿ ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ನುಗ್ಗಿ ನಮ್ಮನ್ನು ಹೊಡಿಬಹುದು. ರಾಜಧಾನಿಯಲ್ಲೇ ಈ ತರ ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ರಾಜ್ಯಗಳ, ಬೇರೆ ಪ್ರದೇಶಗಳ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ಬೇಕು. ಏನು ಅದು ರಾಜಧಾನಿಯಲ್ಲಿ ಎಲ್ಲಿ ಎಂಥ ಕಡೆ ರೆಡ್ ಫೋರ್ಟ್ ಅಲ್ಲಿ ಎಂಥ ಬಹಳ ತುಂಬಾ ಬೇಕಾದಷ್ಟು ಜನಗಳ ಓಡಾಟ ಇದೆ. ಬಹಳ ಅದ ಪಕ್ಕದಲ್ಲೇ ಚಾಂದ್ನಿ ಚೌಕ್ ಇದೆ, ಇದನ್ನ ಜುಮಾ ಮಸ್ಜಿದ್ ಇದೆ, ಅಲ್ಲಿ ಬೇಕಾದಷ್ಟು ಜನ ಓಡಾಡ್ತಾ ಇರ್ತಾರೆ. ಅದು ತುಂಬಾ ನರ್ವ್ ಸೆಂಟರ್ ಅದು. ಆಮೇಲೆ ಅದು ಬಹಳ ಬಿಗ್ಗೆಸ್ಟ್ ಟ್ರೇಡ್ ಸೆಂಟರ್ ಅದು. ಎಲ್ಲ ಇಡೀ ಯಾರ್ಯಾರು ಡೆಲ್ಲಿ ನೋಡಕ್ ಹೋಗ್ತಾರೋ ಅವರು ಫಸ್ಟ್ ಅಲ್ಲೇ ಚಾಂದ್ನಿ ಚೌಕ್ ಹೋಗ್ತಾರೆ ಎಲ್ಲ ಸಾಮಾನುಗಳು ಖರೀದಿ ಮಾಡಕ್ಕೆ. ಆಮೇಲೆ ಎಲ್ಲಾರ್ಗೂ ರೆಡ್ ಫೋರ್ಟ್ ನೋಡ್ಬೇಕು ಅಂತ ಒಂದು ಜಾಗ. ಅಲ್ಲಿ ಇವರು ಇಷ್ಟು ಒಂಥರ ರಾಜಾರೋಷವಾಗಿ ಮಾಡಿರೋದು ನೋಡಿದ್ರೆ ವಿಪರೀತ ಆಶ್ಚರ್ಯ ಆಗತ್ತೆ. ನೋಡಿ, ಈ ಸಮಯದಲ್ಲಿ ಒಂದು ಮಾತು ನಾನು ಹೇಳಬೇಕು ಅಂತ ನನ್ಗನ್ಸತ್ತೆ. ನಾವು ಆಪರೇಷನ್ ಸಿಂಧೂರ್ ಇದಲ್ಲ, ಅದನ್ನ ಸ್ವಲ್ಪ ಜಾಸ್ತಿನೇ ನಾವು ಅದರ ಮೇಲೆ ನಾವು ಭಾಷೆಗಳನ್ನ ಕೊಟ್ಕೊಂಡು ಅದು ಒಂಥರ ಸ್ವಲ್ಪ ಜಾಸ್ತಿನೇ ಅದಕ್ಕೆ ನಾವು ಪಬ್ಲಿಸಿಟಿ ಕೊಟ್ವಿ. ನಾವು ಬಹಳ ನಮ್ಮ ಪಾಡಿಗೆ ನಾವು ಪೂರ್ತಿ ಆ ಭಯೋತ್ಪಾದಕರನ್ನ ನಿರ್ನಾಮ ಮಾಡಿದಿದ್ರೆ ಇದ್ರೊಳಗೆ ಮೇ ತಿಂಗಳಲ್ಲಿ ಇದು ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಆದಾಗ ನನ್ಗನ್ಸತ್ತೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇರಲಿಲ್ಲ. ನಾವು ಆಗ ನಾವು ಸರಿಯಾದ ಒಂದು ನಿರ್ಣಯ ತಗೋಬೇಕಾಗಿತ್ತು. ಅದನ್ನ ನಾವು ತಗೊಂಡಿಲ್ವೋ? ಹಲೋ, ಎಸ್ ಸರ್, ಅದ ತಗೊಂಡಿದವೋ ಇಲ್ವೋ ಅನ್ನುವಂತಹ ಇವತ್ತು ಡೌಟ್ ನಮ್ಮ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಆದ್ರೆ ನೋಡಿ, ಯಾವ ತರ ನ್ಯೂ ನಾರ್ಮಲ್ ಅಲ್ಲ ಇದು. ಅವ್ರು ಬಂದು ನಾವು ಹೊಡೆದು ನಮ್ಮನ್ನು ಸಾಯಿಸಿದ್ದಾರೆ. ಈಗ ನಮಗ್ ಗೊತ್ತು ಅಂತ ಅಲ್ಲ ಅವ್ರಿಗೆ ಯಾರವರು, LET-ನವರ ಅಥವಾ JEM-ನವರ ಒಪ್ಕೊಂಡಿಲ್ಲ ಯಾರು ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಏನು ಗೊತ್ತಿಲ್ಲ. ಕೂಡ ಈಗ ಆಗ್ತಾ ಇದೆ, ನೋಡೋಣ ಸರ್. ಇನ್ನಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ದೆಹಲಿಯಲ್ಲಿ ಸ್ಫೋಟಕ್ಕೆ ಈಗ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಪೊಲೀಸರು ಹೈ ಅಲರ್ಟ್ ಮಾಡಿದ್ದಾರೆ. ಅಲರ್ಟ್ ಇರುವಂತೆ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಬಾಂಬೆ ಆಗಿರ್ಬೋದು, ಮಧ್ಯಪ್ರದೇಶ, UP-ಯಲ್ಲಿ ಕೂಡ ಈಗ ಅಲರ್ಟ್ ಮಾಡಲಾಗಿದೆ ಅಂತ. ಈಗ ಈ ಒಂದು ಸ್ಫೋಟದಲ್ಲಿ 10 ಮಂದಿ ಸಾವನ್ನಪ್ಪಿದ್ದಾರೆ ದೆಹಲಿಯಲ್ಲಿ. ಈಗ ಬೆಂಗಳೂರಲ್ಲಿ ಪೊಲೀಸರು ಹೈ ಅಲರ್ಟ್ ಮಾಡಿದ್ದಾರೆ. ಅಲರ್ಟ್ ಆಗಿರಬೇಕು ಅಂತ ಹೇಳಿ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನ ಕೊಟ್ಟಿದ್ದಾರೆ. ಕೂಡಲೇ ಠಾಣಾ ವ್ಯಾಪ್ತಿಯಲ್ಲಿ ಗಸ್ತು ಮಾಡಬೇಕು, ಕೇಂದ್ರ ಸರ್ಕಾರದ ಕಚೇರಿಗಳಿಗೆ ಭದ್ರತೆಯನ್ನ ಕೊಡಬೇಕು, ರಾತ್ರಿಯೂ ಗಸ್ತು ಹೆಚ್ಚಳ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಇದೀಗ ಕಮಿಷನರ್ ನೀಡಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆಯನ್ನ ಮಾಡಬೇಕು, ಲಾಡ್ಜ್ನಲ್ಲಿ ತಂಗಿರೋ ಹೊರ ರಾಜ್ಯದವರ ವಿಚಾರಣೆಯನ್ನ ಮಾಡಬೇಕು ಅಂತ ಹೇಳಿ ಪೊಲೀಸ್ ಆಯುಕ್ತರು ಇನ್ಸ್ಪೆಕ್ಟರ್ಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೀಗ ಅನೇಕ ಕಡೆಗಳಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಬೆಂಗಳೂರಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ.
ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗಾಗಲೇ ಎಲ್ಲರಿಗೂ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೂಪರ್ ಪ್ರೈಮ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ದೆಹಲಿಯಲ್ಲಿ ಸಂಭವಿಸಿರುವಂತಹ ಸ್ಫೋಟ ಮತ್ತು ಆ ಸ್ಫೋಟಕ್ಕೆ ಸಂಬಂಧಿಸಿ ದೆಹಲಿಯ ಕೆಂಪುಕೋಟೆ ಭೀಕರವಾಗಿರ್ತಕ್ಕಂಥ ಪಾಯ್ಸನ್ ಅದನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮತ್ತೊಂದು ಕಡೆಯಿಂದ ನೋಡೋದಾದ್ರೆ ನಿನ್ನೆ ತಾನೇ ನಮ್ಮ ನೆರೆಯ ಜಲಸೇನೆ ಇರಬಹುದು ಒಟ್ಟಾಗಿ ಯುದ್ಧಾಭ್ಯಾಸವನ್ನ ಬೇರೆ ಬೇರೆ ಹೆಸರು